ಬೆಂಗಳೂರಿನ ರಸ್ತೆಗಳು ಎಲ್ಲೆಂದರಲ್ಲಿ ಗುಂಡಿ ಗುಂಡಿ ಗುಂಡಿ. ಗ್ರೇಟರ್ ಬೆಂಗಳೂರಿನ ಗುಂಡಿಗಳ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಗುಂಡಿ ಮುಚ್ಚುವ ಕಾರ್ಯ ಶುರುವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡಿ ಪಾಟ್ ಹೋಲ್ ಪರಿಶೀಲನೆ ಮಾಡಿದರೆ, ಇವತ್ತು ಡಿಸಿಎಂ ಡಿಕೆಶಿ ಪ್ರತ್ಯೇಕವಾಗಿ ನಗರ ಪ್ರದಕ್ಷಿಣೆ ನಡೆಸಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದ್ರು. ಗ್ರೇಟರ್ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ, ಡಿಕೆಯಿಂದಲೇ ರಿಯಾಲಿಟಿ ಚೆಕ್. ಸಿಎಂ ಸಿಟಿ ರೌಂಡ್ಸ್ ಬೆನ್ನಲ್ಲೇ ಡಿಕೆಯಿಂದಲೂ ಬೆಂಗಳೂರು ಪ್ರದಕ್ಷಿಣೆ. ಪ್ರಧಾನಿ ಮನೆ ಮುಂದೆಯೂ ಗುಂಡಿಗಳಿವೆ ಎಂದು ಡಿಕೆಶಿ ಸವಾಲ್. ಬೆಂಗಳೂರಿನ ಗುಂಡಿಗಳ ಗಂಡಾಂತರ ಒಂದಲ್ಲ ಎರಡಲ್ಲ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಗುಂಡಿಗಳಿಗೆ ಸ್ಥಳೀಯರು ಕೆಂಡ ಕಾರ್ತಿದ್ರೆ, ವಿಪಕ್ಷಗಳು ಗುಂಡಿ ಮುಚ್ಚಲು ಆಗದ ಸರ್ಕಾರ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಿಲಿಕಾನ್ ಸಿಟಿಯ ಗುಂಡಿಮಯ ರಸ್ತೆಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುತ್ತಿದ್ದಂತೆ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಕಳೆದೊಂದು ವಾರದಿಂದ ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ಸಾಗಿದೆ. ಈ ಬೆನ್ನಲ್ಲೇ ರಸ್ತೆ ಗುಂಡಿ ಮುಚ್ಚುವ ಕಾರ್ಯವನ್ನ ಸಿಎಂ ಮೊನ್ನೆ ಪರಿಶೀಲನೆ ನಡೆಸಿ ಗುಣಮಟ್ಟದ ಕಾಮಗಾರಿಗೆ ಸೂಚನೆ ನೀಡಿದರು. ಗುಂಡಿ ಮುಚ್ಚುವ ಕಾರ್ಯವನ್ನ ಡಿಸಿಎಂ ಡಿಕೆಶಿ ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ನೀಡಿದರು. ಆದರೆ ಇಂದು ಮತ್ತೆ ರಸ್ತೆ ಕಾಮಗಾರಿ ಹಾಗೂ ಗುಂಡಿ ಮುಚ್ಚುವ ಕಾರ್ಯವನ್ನ ಡಿಸಿಎಂ ಡಿಕೆಶಿ ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಚಾಲುಕ್ಯ ಸರ್ಕಲ್, ಕಬ್ಬನ್ ಪಾರ್ಕ್, ಮೆಟ್ರೋ ಸ್ಟೇಷನ್, ಬನಶಂಕರಿ ಸೇರಿದಂತೆ ವಿವಿಧೆಡೆ ಪಾತ್ ಹೋಲ್ ಮುಚ್ಚಿದ ಕಾಮಗಾರಿಗಳನ್ನ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಡಿಕೆಶಿ, ನಗರದಲ್ಲಿ 13,000 ಗುಂಡಿಗಳನ್ನು ಮುಚ್ಚಲಾಗಿದೆ. 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ 550 ಕಿಲೋಮೀಟರ್ ರಸ್ತೆಯ ಕಾಮಗಾರಿಯ ಯೋಜನೆ ಮಾಡುತ್ತಿದ್ದೇವೆ. ಆ ಕುರಿತು ಟ್ರಾಫಿಕ್ ಪೊಲೀಸರ ಜೊತೆ ಚರ್ಚೆ ಮಾಡಲು ತಿಳಿಸಿದ್ದೇನೆ. ಬೆಂಗಳೂರು ರಸ್ತೆಗಳ ವಿಚಾರದಲ್ಲಿ ಶಾಶ್ವತ ಪರಿಹಾರಕ್ಕೆ ನಾನು ಪ್ಲಾನ್ ಮಾಡ್ತೀನಿ ಎಂದು ಭರವಸೆ ನೀಡಿದರು. ಅಧಿಕಾರಿಗಳು ಖಂಡಿತ ಪಾಲನೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಇನ್ನೂ ಒಂದು ಆಕ್ಷನ್ ಪ್ಲಾನ್ ಕೂಡ ಕೇಳಿದ್ದೀನಿ. 1,100 ಕೋಟಿ ರೂಪಾಯಿ 550 ಕಿಲೋಮೀಟರ್ ಆರ್ಟಿರಿಯಲ್ ರೋಡ್ಗಳು ಅದನ್ನ ಮಾಡಕ್ಕೆ ಹೇಳಿದ್ದೀನಿ. ಸೊ 550 ಕಿಲೋಮೀಟ್ರು, 1 ಕಿಲೋಮೀಟರ್ಗೆ 2 ಕೋಟಿ ರೂಪಾಯಿ, 1,100 ಕೋಟಿ ರೂಪಾಯಿ. ಇದಲ್ಲದೆ ಮೇನ್ ರೋಡು ಜಂಕ್ಷನ್ಗಳಿಗೆಲ್ಲ ಕಾಂಕ್ರೀಟ್ ಹಾಕ್ಸೋಕ್ಕೆ ಟೈಮ್ 26 ದಿನ 27 ದಿನ ಬೇಕು. ಅದಕ್ಕೆ ಹೆಂಗೆ ಮಾಡ್ಬೋದು ಅಂತ ಟ್ರಾಫಿಕ್ ಅವ್ರ ಹತ್ರ ಮಾತಾಡೋಕೆ ಕೇಳಿದ್ದೀನಿ. ಆ ಟ್ರಾಫಿಕ್ ಅವ್ರ ಹತ್ರ ಮಾತಾಡಿ ಅವರು ಒಪಿನಿಯನ್ ತೆಗೆದುಕೊಂಡು, ಯಾಕೆಂದರೆ ಟ್ರಾಫಿಕ್ನ ಒಂದು ತಿಂಗಳು ಹೆಚ್ಚು ಕಮ್ಮಿ ನಿಲ್ಲಿಸ್ಬೇಕಾಯ್ತದಲ್ಲ, ಅದಕ್ಕೆ ಹೆಂಗೆ ಭಾಗ ಮಾಡ್ಕೊಂಡು ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳಿದ್ದೀನಿ. ನಾನು ಬೆಂಗಳೂರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ನಾವು ಪ್ಲಾನ್ ಆಗ್ತಾ ಇರೋದು. ಇಲ್ಲಿವರೆಗೂ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 550 ಕಿಲೋಮೀಟ್ರ್ ಪ್ಲಸ್ 550 ಕಿಲೋಮೀಟ್ರ್ ಅದಕ್ಕೂ ಮಾಡ್ತಾ ಇದ್ದೀವಿ. ಸಿ ಎಮ್ಮು ಕೂಡ 750 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ MLAಗಳಿಗೂ ಕೂಡ ನಾವು ಈಗಾಗಲೇ ಅವ್ರಿಗೆ ಅವ್ರ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಾರ್ಡ್ ರೋಡ್ಗಳು ಇದೆಯಲ್ಲ ಅವ್ರ ಕ್ಷೇತ್ರಗಳಲ್ಲಿ, ಅದಕ್ಕೆ 1,100 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಅಂತ ತೀರ್ಮಾನ ಮಾಡಿ, ಅದು ಕೂಡ ಅವ್ರಿಗೆ ಕಂಪಲ್ಸರಿ ನೀವು ರೋಡ್ ಬಿಟ್ಬಿಟ್ಟು ಏನೋ ತಗೋಬಾರ್ದು ಅಂತ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಬೆಂಗಳೂರಿನ ರಸ್ತೆಗಳ ಬಗ್ಗೆ ವಿಪಕ್ಷ ನಾಯಕರು ಸಾಕಷ್ಟು ಆರೋಪ ಮಾಡುತ್ತಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆಯೂ ರಸ್ತೆ ಗುಂಡಿಗಳಿವೆ ಎಂದು ಆರೋಪ ಮಾಡಿದ್ದ ಡಿಕೆಶಿ, ಎಲ್ಲಾ ನಗರಗಳಲ್ಲೂ ರಸ್ತೆ ಗುಂಡಿಗಳಿವೆ, ಆದರೆ ನಮ್ಮದು ಗ್ಲೋಬಲ್ ಸಿಟಿ ಆಗಿರುವುದರಿಂದ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ. ಪ್ರಧಾನಿ ಮಂತ್ರಿಗಳ ಮನೆಯ ರಸ್ತೆಯಲ್ಲೂ ಗುಂಡಿಗಳಿವೆ. ಗುಂಡಿಗಳು ಇಲ್ಲ ಅನ್ನುವವರು ನನ್ನ ಜೊತೆಯಲ್ಲಿ ಬರಲಿ, ನಾನು ಕರೆದುಕೊಂಡು ಹೋಗಿ ಗುಂಡಿಗಳನ್ನು ತೋರಿಸ್ತೇನೆ. ಬಿಜೆಪಿ ಸಂಸದರು ಮಂತ್ರಿಗಳು ಬರಲಿ, ಅವರಿಗೆ ಗುಂಡಿಗಳನ್ನು ತೋರಿಸುವೆ. ಗುಂಡಿಗಳ ವಿಚಾರದಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ. ನಿಯೋಗ ಬರಲಿ, ನಾನೇ ಕರೆದುಕೊಂಡು ಹೋಗಿ ಪ್ರಧಾನಿ ಮನೆಯ ಮುಂದಿನ ರಸ್ತೆಗಳನ್ನ ತೋರಿಸುವೆ ಎಂದು ಡಿಕೆಶಿ ಮತ್ತೆ ಬಿಜೆಪಿ ನಾಯಕರಿಗೆ ಸವಾಲು ಮಾಡಿದ್ರು. ನನ್ನ ಜೊತೆ ಬಾ ಅಂತ ಹೇಳಪ್ಪ, ನಾನು ಕರ್ಕೊಂಡು ಡೆಲಿಗೇಷನ್ ಕರ್ಕೊಂಡು ನಡೆಯಕ್ಕೆ ಹೇಳ್ರಿ. ಅದು ಯಾರು ಹೇಳಿದ್ರು? ನಾನು ಡೆಲ್ಲಿ ತೋರಿಸ್ತೀನಿ. ನಾನೇ ಕರ್ನಾಟಕ ಭವನದಿಂದ ಹೋಗ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲ ಕಡೆ ಏನು ಮಾಡೋಕ್ಕಾಗಲ್ಲ. ನಾನು ಅವ್ರ ತಪ್ಪು ಅಂತ ನಾನು ಇನ್ನೂ ಹೇಳೋದಿಲ್ಲ. ಡೆಲ್ಲಿಲೂ ಇದೇ ಪರಿಸ್ಥಿತಿ. ನೀವು ಬನ್ನಿ, ಯಾವಾಗ ಬರ್ತೀರ ಹೇಳಿ, ಅವ್ರ ಕರೆ ಯಾವಾಗ ಬರ್ತಾರ ಹೇಳಿ. ಹಂಗೆ ಅವರ ಪ್ರೈಮ್ ಮಿನಿಸ್ಟರ್ನ ಇದು ದುಡ್ಡು ಕೊಡೋರು ಯಾರು ಇದ್ರೆ ಭೇಟಿ ಮಾಡೋಣ. ಎಲ್ಲ ಮಂತ್ರಿಗಳನ್ನ MP ಗಳನ್ನೆಲ್ಲ ನಡೀರಿ ಒಂದಿನ ಫಿಕ್ಸ್ ಮಾಡಿ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಬೆಂಗಳೂರು ರಸ್ತೆಗಳ ವಿಚಾರ ಸಾಕಷ್ಟು ಚರ್ಚೆ ಹಾಗೂ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಿದ್ದಂತೆ ಸರ್ಕಾರ ಇದೀಗ ಗುಂಡಿ ಮುಚ್ಚುವ ಕಾರ್ಯ ಸೇರಿ ರಸ್ತೆಗಳಿಗೆ ಡಾಂಬರೀಕರಣಕ್ಕೆ ಮುಂದಾಗಿದ್ದಾರೆ. ಆದರೆ ಗುಂಡಿ ಮುಚ್ಚುವ ಕಾರ್ಯ ಪರಿಶೀಲನೆಗೆ ಮಾತ್ರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಿದ್ದು ಸಹ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.